14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ರಿ. ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಆಯ್ಕೆ, ಸೊ ಆಯ್ಕೆ ಸೂಕ್ತವಾಗಿರ್ಲಿ ಅನ್ನೋದನ್ನಷ್ಟೇ ಹೇಳ್ತಾ ಇದೀವಿ. ಮತದಾನ ಮಾಡೋದು ಪ್ರತಿಯೊಬ್ಬ ಪೌರರ ಕರ್ತವ್ಯ. ಪ್ರತಿಯೊಬ್ಬರೂ ಬಂದುಬಿಟ್ಟು ಮತದಾನ ಮಾಡಬೇಕು. ನಾನು ಸಮೇತ ನನ್ನ ಕುಟುಂಬ ಸಮೇತ ಬೆಳಗ್ಗೆ ಬಂದು ಮತದಾನ ಮಾಡಿದ್ವಿ. ಏನಾದರೂ ಪ್ರಶ್ನೆ ಇದೆಯಾ? ಸರ್, ಬೆಂಗಳೂರು ಸೆಂಟ್ರಲ್ ಅಲ್ಲಿ ಅಭ್ಯರ್ಥಿಗಳು ಎಷ್ಟೇ ಚೇಂಜ್ ಆದರೂ ಗೆಲುವು ಕಾಣ್ತಿಲ್ಲ. ಏನು ರೀಸನ್ ಸರ್? ಗೆಲುವು ನಿಮಗೆ ಗೊತ್ತಾಗೋದು ಜೂನ್ 4ರ ದಿವಸ. ಈ ಹಿಂದೆದಲ್ಲ, ಈಗ ಮುಂದೆದು ಮಾತಾಡಬೇಕಲ್ಲ. ಚರಿತ್ರೆ ಎಲ್ಲರಿಗೂ ಗೊತ್ತಿರುತ್ತದೆ. ಈ ಸತಿ ಓಕೆ, KJ ಜಾರ್ಜ್ ಅವರು ಮಾತನಾಡ್ತಾ ಇದ್ರು ಸರ್ವಜ್ಞ ನಗರದಲ್ಲಿ. ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಮತ ಚಲಾಯಿಸೋದಕ್ಕೆ ಬಂದಿದ್ದಾರೆ. ಇದನ್ನು ಕೂಡ ಬಹಳ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ದಾಗಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ. ಅವರಿಬ್ಬರು ಕೂಡ ದಂಪತಿ ಮಕ್ಕಳ ಜೊತೆಯಲ್ಲಿ ಬಂದು ಮತ ಹಾಕ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸದಾಶಿವ ನಗರದಲ್ಲಿ. ಈಗಲೂ ಕೂಡ ಅದೇ ರೀತಿ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬಂದು ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯರು ಕೂಡ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಅರಿತು, ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ವೋಟ್ ಮಾಡಿದ್ದಾರೆ. ಅವ್ರದ್ದೆಲ್ಲ ಒಂದೇ ಬೂತ್ಗೆ ಬರುತ್ತೆ, ಯಾಕೆಂದರೆ ಒಂದೇ ಕಡೆ ಮನೆ ಇರತಕ್ಕಂಥದ್ದು. ಸೊ ಅವರೆಲ್ಲರೂ ಕೂಡ ವೋಟ್ ಮಾಡಿದ್ದಾರೆ. ಹಾಗಾಗಿ ಈಗ ಕೊನೆಯದಾಗಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಯೋಚನೆ ಮಾಡಿ, ದೇಶದಲ್ಲಿ ಬದಲಾವಣೆ ಆಗಬೇಕು ಅಥವಾ ನೀವು ಒಂದು ಉತ್ತರ ಕೊಡಬೇಕು ಅಂತಂದರೆ ಅದಕ್ಕೆ ವೋಟ್ ಮಾಡೋದಷ್ಟೇ ಇರತಕ್ಕಂಥ ಒಂದೇ ಒಂದು ಅವಕಾಶ. ನಾಳೆ ದಿನ ನಾವು ಅದನ್ನು ಮಾಡ್ತೀವಿ ಅಂತಂದರೆ ನಾಳೆ ಹೋಗಿ ವೋಟ್ ಹಾಕ್ತೀನಿ ಅಂದರೆ ಆಗುತ್ತಾ? ಖಂಡಿತ ಇಲ್ಲ. ಸಾಯಂಕಾಲ 6 ಗಂಟೆ ತನಕ ಟೈಮ್ ಇದೆ. ನಿಮಗೆ ಅನುಕೂಲವಾದಂತಹ ಟೈಮ್ನಲ್ಲಿ ಹೋಗಿ ಮತ ಚಲಾವಣೆಯನ್ನು ಮಾಡಿ. ಅಂದರೆ ಅವರು ಅಭ್ಯರ್ಥಿಗಳು ದೇಶದಲ್ಲಿ ಡೆಪಾಸಿಟ್ ಕಳ್ಕೊತಿದ್ರು, ಅದಕ್ಕಾಗಿ ಅವರು ಈ ರೀತಿ ಆಟ ಹೂಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಇವತ್ತು ನಾನು ಸಹ ಬಂದು ಮತದಾನವನ್ನು ಮಾಡಿದ್ದೀನಿ. ಕುಟುಂಬ ಸಹಿತವಾಗಿ ಬಂದು ಮತದಾನವನ್ನು ಮಾಡೋ ಮೂಲಕ ಮೊದಲನೇದಾಗಿ ನಮ್ಮ ಕರ್ತವ್ಯ ನಿರ್ವಹಣೆ. ಮತದಾನ ಮಾಡೋಂಥದ್ದು ಪ್ರತಿಯೊಬ್ಬ ಮತದಾರನ ಹಕ್ಕು. ಇದನ್ನು ಪ್ರತಿಯೊಬ್ಬರು ನಿರ್ವಹಣೆ ಮಾಡಬೇಕು. ನಾನು ಸಹ ಮಾಡಿ ಇವತ್ತು ಎಲ್ಲರೂ ಜಲ್ದಿ ಬಂದು ಮತದಾನವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ಪ್ರತಿಯೊಬ್ಬನೂ ಮತದಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆ ಕುಣಿಗಲ್ನಲ್ಲಿ ನಿಮ್ಮ ಬಿಜೆಪಿ ಕಾರ್ಯಕರ್ತನ ಕೊಲೆ ಆಗಿದೆ ಸರ್. ಏನೊಂದು ಕುಣಿಗಲ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಭಾಗ. ಇವತ್ತು ಬೆಳಗಿನ ಜಾವದಲ್ಲಿ 2 ಗಂಟೆ ಸಮಯದಲ್ಲಿ ಏನೊಂದು ಕೃಷ್ಣಯ್ಯ ಅನ್ನುವಂಥ ವ್ಯಕ್ತಿ, ವಾಟರ್ ಮ್ಯಾನ್, ಅವರು ಆ ಗ್ರಾಮದಲ್ಲಿ ನೀರು ಬಿಡಲಿಕ್ಕೆ ಹೋಗಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ಅವನಿಗೆ ಹಲ್ಲೆಯನ್ನು ಮಾಡಿ, ಭಾಳ ತೀವ್ರವಾಗಿ ಹಲ್ಲೆಯನ್ನು ಮಾಡಿ, ಅವನ್ನ ಬೆದರಿಸಿ ಎದುರಿಸಿ. ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ರಾಜಕಾರಣಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆ ಪೋಲಿಂಗ್ ಬೂತ್ಗಳಲ್ಲಿ ಕ್ಯೂ ಅಲ್ಲಿ ನಿಂತು ಅಭ್ಯರ್ಥಿಗಳ ಜೊತೆಗೆ ಮತದಾರರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಅಷ್ಟೇ. ಬ್ರಿಜೇಶ್ ಚೌಟ ಬಿಜೆಪಿ ಅಭ್ಯರ್ಥಿ, ಫ್ರೆಶ್ ಫೇಸ್ ಈ ಸಲ. ಸೊ ಪ್ರಯೋಗಕ್ಕೆ ಕೈ ಹಾಕಿದೆ, ಪ್ರಯೋಗಕ್ಕೆ ಜೈ ಅಂತಾರ ಅಲ್ಲಿನ ಮತದಾರರು ಅನ್ನೋದು ಕುತೂಹಲ. ತೀರ್ಪು ಬರೀತಾ ಇದ್ದಾರೆ. ಸೊ ತೀರ್ಪು ಯಾರಿಗೆ ಮ್ಯಾಜಿಕ್ ಅನ್ನ ತರುತ್ತೆ ಅನ್ನೋದು ಕುತೂಹಲ ಇದ್ದೇ ಇದೆ. ಅಭ್ಯರ್ಥಿಗಳಿಗಂತೂ ನಡುಕ ಇದೆ. ಯಾರ ಹಣೆ ಬರಹ ಏನಾಗುತ್ತೆ ಅನ್ನೋದು ಪ್ರಾಬಬ್ಲಿ ನಮಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಹಣೆ ಬರಹ ಬರೆಯೋದಕ್ಕೆ ಮತದಾರರ ಮನಸ್ಸನ್ನು ನಿಜಕ್ಕೂ ಯಾರು ಗೆದ್ದಿದ್ದಾರೆ, ಆ ಗೆದ್ದಿರೋ ವಿಚಾರ ಓಕೆ ಸರಿ. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಎವ್ರಿ ವೋಟ್ ಕೌಂಟ್. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ. ಓಕೆ.
ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಗಮನಿಸ್ತಾ ಇದ್ರೆ ಎಲ್ಲರೂ ವೋಟ್ ಮಾಡಿ ಅನ್ನುವಂತಹ ಕರೆಯನ್ನ ಸಂದೇಶವನ್ನ ಕೊಡ್ತಾ ಇದ್ರು. ಆ ಮೂಲಕ ಜಾಗೃತ ಮತದಾರರನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ವಿದ್ಯಾವಂತರಾದ್ರೆ ಮಾತ್ರ ಸಾಕಾಗಲ್ಲ, ಪ್ರಜ್ಞಾವಂತರಾಗಬೇಕು. ಎಲ್ಲಾ ವಿದ್ಯಾವಂತರು ಪ್ರಜ್ಞಾವಂತರಾಗಬೇಕಂತ ಏನಿಲ್ಲ ಅಂತ. ಓಕೆ, ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸುಲ್ತಾನ್ ಪಾಳ್ಯದಲ್ಲಿ ಒಂದು ಕಡೆ ಇದೇ ರೀತಿ ಗಲಾಟೆಯಾಗಿ ಸ್ವಲ್ಪ ಮತದಾನ ಸ್ಥಗಿತವಾಗಿತ್ತು. ಈಗ ಮತ್ತೆ ಮತದಾನ ಆರಂಭ ಆಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ. ಹಲವಾರು ಕಡೆಯಲ್ಲಿ ಕೆಲವು ಕಡೆ ಈ ಥರ ಗ್ರಾಮೀಣ ಪ್ರದೇಶಗಳಲ್ಲೂ ನಮಗೆ ಕೆಲವು ಮಾಹಿತಿ ಬಂತು, ತಾಂತ್ರಿಕ ದೋಷ ಉಂಟಾಗಿತ್ತು ಕೆಲವು ಕಡೆ ಏನೋ. ಈಗ ಮಂಗಳೂರಿನಲ್ಲಿ ಒಂದು ಕ್ಷೇತ್ರದಲ್ಲಿ ಸಣ್ಣ ಗಲಾಟೆ ಆಯಿತು, ಇಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಬಟ್ ಈಗ ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬೇಡಿ ಮತನ, ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು. ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ಮ ಇಷ್ಟಪಟ್ಟಂಗೆ ಹಾಕಿ. ಅದು ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡಿದ್ದಾರೆ, ನನ್ನ ಹೆಂಡತಿ ಮಾಡಿದ್ದಾಳೆ, ಅಪ್ಪು ಹೆಂಡತಿ ಬಂದು ಮಾಡಿದ್ದಾರೆ. ಸೊ ನೀವು ಎಲ್ಲರೂ ಬಂದು ಮಾಡಿ, ಯಾರು ತಪ್ಪಿಸ್ಕೋಬೇಡಿ ಪ್ಲೀಸ್. ಬೆಂಗಳೂರಲ್ಲಿ ಪ್ರತಿ ಮತದಾನಕ್ಕೂ ಪ್ರಮಾಣ ಕಮ್ಮಿ ಆಗುತ್ತೆ, ಸುಮಾರು 35-40% ಅಷ್ಟೇ ಆಗೋದು ವೋಟಿಂಗ್. ಈ ಬಗ್ಗೆ ಅಪ್ಪಾಜಿ ಎಲ್ಲರೂ ಸೇರಿ ಹೇಗೆ ಎಲ್ಲರನ್ನೂ ಹೊರಗಡೆ ಕರೆಸ್ಬೇಕು ಅಂತ ಒಂದು ಉಪಾಯ ಮಾಡಬೇಕು. ಇದನ್ನು ಸರ್ಕಾರನೇ ಮಾಡಬೇಕು. ಹೇಗೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬಂದು ಎಷ್ಟು ಈಸಿಯಾಗಿ ವೋಟ್ ಮಾಡಿಸ್ಬೇಕಾಗುತ್ತೆ, ಇದನ್ನೆಲ್ಲರೂ ನಾವು ಪ್ರಯತ್ನ ಪಟ್ಟು ಮಾಡಿಸ್ಬೇಕು. ಸರ್, ಪ್ರಮುಖವಾಗಿ ಯೂತ್ಸ್ ವೋಟ್ ಮಾಡಲ್ಲ ಸರ್. ಪ್ರಮುಖವಾಗಿ ಟ್ರಿಪ್ ಹೋಗ್ತಾರೆ, ಅಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ. ಮತದಾನ ದಿವಸನೇ ಬೆಂಗಳೂರಲ್ಲಿ ಎಲ್ಲ ಯೂತ್ಸ್. ಅಜ್ಜಿ ಅವ್ರಿಗೆ ಒಂದು ಮೆಸೇಜ್ ರೀಚ್ ಆಗಬೇಕು, ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಏನಾಗುತ್ತೆ ಅಂತ ಅವ್ರಿಗೆ ಹೇಳಬೇಕು. ಬರ್ತಾರೆ ಆದರೆ ಅವ್ರಿಗೆ ವೋಟ್ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಗೇಮ್ ಥರ ಮಾಡಬೇಕು. ಅವ್ರಿಗೆ ಬರ್ತಾರೆ ಅವರು, ಬಟ್ ಐ ರಿಕ್ವೆಸ್ಟ್ ಎಲ್ಲರೂ ಬಂದು ಮಾಡಬೇಕು. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ. ನಾನು ಇದೇ ಸ್ಕೂಲಲ್ಲಿ ಓದ್ತಾ ಇದ್ರು, ಇವತ್ತು ಇಲ್ಲೇ ವೋಟ್ ಹಾಕಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ, ತಪ್ಪಿಸ್ಕೋಬೇಡಿ. ಹೌದು, ಒಂದು ಕಾಲದಿಂದ ನಾವು ಅಪ್ಪಾಜಿ, ಅಮ್ಮ, ಶಿವಣ್ಣ, ಅಪ್ಪು, ನಾನು ಎಲ್ಲ ಒಟ್ಟಿಗೆ ಬರ್ತಿದ್ವಿ. ಹಾಗೆ ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗ್ತಾ ಹೋದರು. ಕೊನೆ ಒಂದು 2 ವರ್ಷದಿಂದ ಅಪ್ಪು ಬಂದಿದ್ದು, 3 ವರ್ಷದಿಂದ ಅಪ್ಪು, ಅಶ್ವಿನಿ, ನಾನು, ಮಂಗಳಲ್ಲ. ಆಮೇಲೆ ಅಪ್ಪು ಇಲ್ಲದೆ ಇವಾಗ ನಾನು, ಅಶ್ವಿನಿ, ಮಂಗಳ ಬರ್ತಾಯಿದ್ವಿ. ನನ್ನ ಮಕ್ಕಳು ಬರ್ತಾರೆ, ಎಲ್ಲ ದೊಡ್ಡವರಾಗಿದ್ದಾರೆ. ಇನ್ನೇನೊಂದು 2 ವರ್ಷದಲ್ಲಿ ಅಪ್ಪು ಮಕ್ಕಳು ಬರ್ತಾರೆ, ಅವರು ದೊಡ್ಡವರಾಗಿದ್ದಾರೆ, ಅವರು ಬಂದು ಹಾಕ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಓಕೆ, ಸೊ 9:30 ಆಗ್ತಾ ಬಂತು ಟೈಮು. 2.5 ಗಂಟೆ ಮತದಾನ ಆರಂಭ ಆಗಿ, ಬಟ್ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಸರ್ತಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಸರ್ತಿ ಜನ ಜಾಸ್ತಿ ಬರ್ತಾ ಇದ್ದಾರೆ ವೋಟ್ ಹಾಕೋದಕ್ಕೆ ಅಂತಕ್ಕಂಥದ್ದು ಈಗ ಒಂದು ಗುಡ್ ನ್ಯೂಸ್. ಯಂಗ್ಸ್ಟರ್ಸ್ನ ಬನ್ನಿ ಅಂತ ಏನಾದರೂ ಪ್ರಚೋದನೆ ಮಾಡಬೇಕು, ಬಂದು ವೋಟ್ ಮಾಡಿ ಅಂತ. ಮನೇಲೆ ಕೂತಿದ್ರೆ ಹೆಂಗಾಗುತ್ತೆ? ಅವರು ಮುಂದೆ ದೇಶ ಅವ್ರಿಗೆ ಆಗಬೇಕಲ್ವಾ? ಸೊ ಅವರು ಹೊರಗೆ ಬಂದು ವೋಟ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮತದಾರರು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ, ನೀವು ಇವತ್ತು ಸುಮ್ಮನೆ ಕೂತ್ಕೊಂಡ್ರೆ ಅದು ತುಂಬಾ ಅಪಾಯಕಾರಿ ಪ್ರಜಾಪ್ರಭುತ್ವಕ್ಕೆ ಅಂತ. ಮೂರ್ಖನ ಮಾತಿಗಿಂತ ವಿದ್ಯಾವಂತರ ಮೌನ ತುಂಬಾ ಡೇಂಜರಸ್, ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ.